ಒಂದು ಪಾಲಕ್ ಸೊಪ್ಪು, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಒಂದು, 3 ಹಸಿಮೆಣಸಿನಕಾಯಿ. ಪಲಾವ್ ಎಲೆ, ಇದನ್ನು ಪಲಾವು, ಬಿರಿಯಾನಿ, ಬಾತು ಈ ಥರ ಐಟಮ್ಗೆಲ್ಲ ಹಾಕಿದ್ರೆ ಗಮ್ಮಂತ ಸುವಾಸನೆ ಬರುತ್ತೆ. ಸ್ವಲ್ಪ ಕಾಯಿ ತುರಿ, ಚಕ್ಕೆ ಲವಂಗ, 1 ಏಲಕ್ಕಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಲೋಟ ಅಕ್ಕಿ. ಇದನ್ನು 1 ಲೋಟ ನೀರನ್ನು ಬಿಸಿ ಮಾಡಿಬಿಟ್ಟು ಅದಕ್ಕೆ ಸೊಪ್ಪನ್ನ ಹಾಕಬೇಕು. 3 ಹಸಿಮೆಣಸಿನಕಾಯಿ ಕೂಡ ಹಾಕಿ 2 ನಿಮಿಷ ಕುದಿಸ್ಬೇಕು ಚೆನ್ನಾಗಿ. ಅದು ಹಸಿ ವಾಸನೆ ಹೋಗೋರು ಚೆನ್ನಾಗಿ ಕುದಿಸ್ಬೇಕು. 2 ನಿಮಿಷ ಆದಮೇಲೆ ಅದನ್ನು ಬೇರೆ ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಅರ್ಧ ಲೋಟ ಐಸ್ ವಾಟರ್ನ ಸೇರಿಸಬೇಕು. ಹೀಗೆ ಸೇರಿಸೋದ್ರಿಂದ ಪಾಲಕ್ನಲ್ಲಿರುವಂಥ ಹಸಿರು ಕಲರು ಹಾಗೆ ಇರುತ್ತೆ. ಪಾಲಕ್ ಪನ್ನೀರ್ ಮಾಡುವಾಗೆಲ್ಲ ಈ ಟೆಕ್ನಿಕ್ನ ಯೂಸ್ ಮಾಡೋದ್ರಿಂದ ಪಾಲಕ್ ಪನ್ನೀರ್ ತುಂಬಾ ಹಸಿರು ಕಲರ್ ಆಗಿ ತುಂಬ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣುತ್ತೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು. ಒಂದು ಕುಕ್ಕರ್ನ ಬಿಸಿಗಿಟ್ಟು, ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದು ಹಾಕಾದ್ಮೇಲೆ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿನ ಸೇರಿಸಬೇಕು. ಮತ್ತು ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಸಾಲೆ ಎಲೆನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಎಲ್ಲ ಹುರ್ಕೋಬೇಕು. ಅದು ಎಣ್ಣೆ ಬಿಟ್ಟಿದೆ ಅಂತ ಆದಮೇಲೆ ಅದಕ್ಕೆ ರುಬ್ಬಿರುವಂಥ ಮಿಶ್ರಣನ ಹಾಕಿ ಸ್ವಲ್ಪ ಹುರ್ಕೋಬೇಕು. ಅದಕ್ಕೆ ಕಾಯಿ ತುರಿ ಮತ್ತು ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಸೊಪ್ಪು ಬೇಯಿಸಿರುವಂಥ ನೀರಿರುತ್ತಲ್ಲ ಅದನ್ನು ಅಳತೆ ಮಾಡಿ ಅಕ್ಕಿಗೆ ತಕ್ಕಷ್ಟು ಕುಕ್ಕರ್ಗೆ ಹಾಕಬೇಕು. ನಂತರ ಮುಚ್ಚಳನ ಮುಚ್ಚಿ 2 ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು. ತಣ್ಣಗಾದ್ಮೇಲೆ ಬಿಸಿಯಾಗಿ ರುಚಿಯಾಗಿರುವಂತಹ ಇನ್ಸ್ಟೆಂಟ್ ಪಾಲಕ್ ರೈಸ್ ಬಾತ್ ರೆಡಿಯಾಗಿರುತ್ತೆ.